ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆನೆ ಎದ್ದು ನಮ್ಮ ತೋಟದ ಕಡೆ ಹೊರಟೆ. ಹೋಗ್ತಾ ಇದ್ದಂಗೆ ನೋಡಿದೆ ಆಲೂಗಡ್ಡೆ ಗಿಡನ ಯಾರೋ ಕಿತ್ಬಿಟ್ಟು ಆಲೂಗಡ್ಡೆನೆಲ್ಲ ಕದ್ದುಬಿಟ್ಟಿದ್ರು ಅಂತ. ಅದನ್ನು ಬಂದು ನಮ್ಮ ಅಮ್ಮಗೂ ಕೂಡ ತೋರಿಸಿದೆ. ನಮ್ಮಮ್ಮ ಅದನ್ನೆಲ್ಲ ನೋಡಿಕೊಂಡು ಏನು ಈಗಿರ್ಬೋದು, ಯಾರು ಕಿತ್ತಿರ್ಬೋದು ಅಂತೆಲ್ಲ ಯೋಚನೆ ಮಾಡ್ತಾಯಿದ್ರು. ಹಂಗೆ ನಮ್ಮಪ್ಪ ಹೇಳಿದ್ರು ಕಾವಲಿಗಂತ ಒಂದು ಗುಡಿಸ್ಲು ಕಟ್ಟೋಣ ಬನ್ನಿ ಅಂತ. ಹಂಗೆ ನಮ್ಮಪ್ಪ ನಮ್ಮಮ್ಮ ಎಲ್ಲ ಕೆಲಸ ಶುರು ಮಾಡ್ತಾ ಇದ್ದಂಗೆ ನೋಡಿ ಎಷ್ಟು ಕ್ಲೀನಾಗಿ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಇದು ನಮ್ಮ ಅಪ್ಪದ ವೀಡಿಯೋ ಮಾಡಿರೋದು ನಾನಲ್ಲ, ಅದು ಚೆನ್ನಾಗಿ ಮಾಡಿದ್ದಾರಲ್ಲ ಅಷ್ಟು ಸಾಕು. ಹಾಗೆ ಎಲ್ಲ ಅದೆಲ್ಲ ನೋಡ್ಕೊಂಡು ನೋಡಿ ಪಾಪ ಏನಪ್ಪ ರೈತ ಮಹಿಳೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ ನೋಡಿ. ಅದೆಲ್ಲ ಮುಗಿಸ್ಕೊಂಡು ಕ್ಲೀನಾಗಿ ಒಂದು ಟಾರ್ಪಲ್ ತಗೊಂಬಂದು ಮೇಲೆ ಎಲ್ಲ ಹೊಚ್ಚಿ ನೋಡಿ ಎಷ್ಟು ಪರ್ಫೆಕ್ಟಾಗಿದೆ. ಅದರಲ್ಲೂ ಆ ಟೆಂಟಿಂದ ನಮ್ಮ ಹೊಲ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಗುರು. ಹಂಗೆ ಆ ಗುಡಿಸ್ಲೊಳಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆ ಗುಡಿಸ್ಲೊಳಗೆ ಕೂತ್ಕೊತಾ ಇದ್ದಂಗೆ ನನಗೆ ಒಂದು ಚಿಕ್ಕ ವಯಸ್ಸಿನ ನೆನಪು ಜ್ಞಾಪಕ ಬಂದ್ಬಿಡ್ತು. ನಾನು ಚಿಕ್ಕ ಹುಡುಗನಿದ್ದಾಗ ನಮ್ಮ ಅಪ್ಪ ಜೊತೆ ನಾನು ಕೂಡ ಹಿಂಗೆ ಒಂದು ಗುಡಿಸ್ಲಲ್ಲಿ ಮಲ್ಕೊಳಕ್ಕಂತ ಹೋಗ್ತಾಯಿದ್ದೆ ಕಣನ ಕಾಯೋದಕ್ಕೆ. ಅಲ್ಲಿ ಯಾರಾದ್ರು ರಾಗಿನೆಲ್ಲ ಕದ್ದುಬಿಟ್ರೆ ಅಂದ್ಬಿಟ್ಟು ಅದನ್ನು ಕಾಯಿಸೋಕ್ಕಂತ ಕರ್ಕೊಂಡು ಹೋಗೋರು. ಒಂಥರ ಚೆನ್ನಾಗಿರೋದು. ರಾತ್ರಿ ಹೋಗ್ಬಿಟ್ಟು ಬೆಳಗ್ಗೆ ಸ್ಕೂಲ್ ಅಷ್ಟೊತ್ಕೊಲ್ಲ ವಾಪಸ್ ಕರ್ಕೊಂಬಂದ್ಬಿಡೋರು. ಹಾಗೆ ಮನೆಗೆ ಬಂದ್ಬಿಟ್ಟು ಒಂದು ಬ್ರೆಡ್ ಟೋಸ್ಟ್ ತಿಂದ್ಕೊಂಡು ಎಂಜಾಯ್ ಮಾಡ್ಕೊಂಡಿದ್ದೆ. ಎಷ್ಟು ಚೆನ್ನಾಗಿದೆ. ನಿಮಗೂ ಇಷ್ಟನಾ ಬ್ರೆಡ್ ಟೋಸ್ಟು? ಆಮೇಲೆ ರಾತ್ರಿ ಊಟಕ್ಕಂತ ಚಪಾತಿ ಮತ್ತು ಪಟ್ಲಕಾಯಿ ಗುಟ್ಟು ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಅಕೌಂಟ್ನ ಫಾಲೋ ಮಾಡಿ. ಥ್ಯಾಂಕ್ ಯು. ಬಾಯ್.